ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು, ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ ಭಾರತೀಯರೆಲ್ಲರಿಗೂ ಬಸವನಾಡಿನಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೇ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇನ್ನೊಂದು ಬಸವಣ್ಣನವರ ವಚನ. ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ. ಇದೇಕೋ ಮರುಳ ಮಾನವ, ಜಾತಿಯಲ್ಲಿ ಅಧಿಕ ನಿಂದೇನು. ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು. ಭಕ್ತ ಶಿರೋಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು. ಕೆಡಬೇಡ ಮಾನವ, ಕೆಡಬೇಡ ಮಾನವ. ಇನ್ನೊಂದು ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ. ಕೂಡಲ ಸಂಗಮ ದೇವ ನೀ ಕೇಳಯ್ಯ. ಸ್ಥಾವರಕ್ಕೆ ಅರಿವು ಉಂಟು, ಜಂಗಮಕ್ಕೆ ಅರಿವು ಇಲ್ಲ. ಇನ್ನೊಂದು ಬಸವಣ್ಣನವರ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೂ ಎನ್ನಬೇಕು. ಈ ನುಡಿ ಒಳಗಾಗಿ ನಡೆಯದಿದ್ದರೆ ಎಂತೂ ಒಲಿವನಯ್ಯ ಈ ನಮ್ಮ ಕೂಡಲ ಸಂಗಮ ದೇವ. ಇನ್ನೊಂದು ಬಸವಣ್ಣನವರ ವಚನ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳವಯ್ಯ. ಮೃದು ವಚನವೇ ಸಕಲ ತಪಂಗಳವಯ್ಯ. ಸದು ವಿನಯವೇ ಸದಾ ಶಿವನವಯ್ಯ. ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ. ಈ ಥರ ಸಮಾಜದಲ್ಲಿ ಎಲ್ಲರನ್ನ ಒಂದುಗೂಡಿಸುವ, ಎಲ್ಲರ ಒಳಗೆ ಒಬ್ಬನೇ ದೇವರಿದ್ದಾನಿರ್ತಕ್ಕಂಥ ಒಂದು ಮಹಾನ್ ತತ್ವ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಒಂದು 12ನೇ ಶತಮಾನದ ಇತಿಹಾಸ ಇವತ್ತು ಭಾರತ ದೇಶಕ್ಕೆ ಬೇಕಾಗಿದೆ. ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರನ್ನು ಸರ್ಕಾರದವರಿಗೆ ಪರವಾನಗಿ ಕೊಟ್ಟಿದೆ, ಅವರ ಮಂತ್ರಿಮಂಡಲದ ವತಿಯಿಂದ. ಅದನ್ನೆಲ್ಲ ಸರ್ವರ ಕಲ್ಯಾಣಕ್ಕಾಗಿ, ಆ ಕಾರಣಕ್ಕಾಗಿ ಸರ್ಕಾರ ಪ್ರತಿಯೊಂದು ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಹಾಕಲು ಹೇಳಿದೆ. ಮತ್ತು ಈ ಸತ್ಯದ ಒಂದು ಅನುಭವ ಮಂಟಪದ ವಿಚಾರಗಳು ಇವತ್ತು ಜಗತ್ತಿನ ಮಾನವರೆಲ್ಲರಿಗೂ ಬೇಕಾಗಿದೆ. ಅದರಲ್ಲಿ ಭಾರತ ದೇಶದಲ್ಲಿ ಬಹಳ ಅವಶ್ಯಕತೆ ಇದೆ. ಈ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂಬರುವ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಒಂದು ವಾರದ ಪರ್ಯಂತ ಅನುಭವ ಮಂಟಪದ ವಿಚಾರಗಳ ಚಿಂತನೆ ಇಟ್ಕೊಳ್ಳಬೇಕು ಈಗಿನ ಸರ್ಕಾರ. ಅಲ್ಲಿ ವಚನಗಳ ಮೂಲಕ ಪ್ರತಿಯೊಬ್ಬರು ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು. ಮತ್ತು ದೇಶದಲ್ಲಿ ನಡೀತಕ್ಕಂಥ ಇವತ್ತು ಎಲ್ಲ ರೀತಿಯ ಮನುಷ್ಯರನ್ನು ಕಚ್ಚಾಡ್ತಕ್ಕಂಥದ್ದು, ಒಬ್ಬರನ್ನೊಬ್ಬರನ್ನು ಕೊಲೆ ಮಾಡ್ತಕ್ಕಂಥದ್ದು, ಒಬ್ಬರನ್ನೊಬ್ಬರ ದ್ವೇಷ ಮಾಡ್ತಕ್ಕಂಥದ್ದು, ಇವೆಲ್ಲಕ್ಕೂ ತಡೆಗಟ್ಟಲು ಕರ್ನಾಟಕ ರಾಜ್ಯ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ಚಿಂತನೆ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಒಂದು ವಾರದ ಪರ್ಯಂತ ಇಟ್ಟುಕೊಳ್ಳಲಿ ಎಂದು ಈಗಿನ ಸರ್ಕಾರಕ್ಕೆ ನಾನು ಎಲ್ಲ ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲ ವರ್ಗದವರನ್ನು ಅವರೆಲ್ಲರ ಒಂದು ಮೂಲಕ ನಾನು ವಿನಂತಿಸಿಕೊಳ್ತೇನೆ ಸರ್ಕಾರಕ್ಕೆ. ಇಂತಹ ಒಂದು ಕಾರ್ಯ ತಾವು ವಿಧಾನಸಭೆಯಲ್ಲಿ ಒಂದು ವಾರ ಪರ್ಯಂತ ಇಟ್ಟುಕೊಂಡು ವಚನಗಳ ಚಿಂತನೆ ನಡೆಯಲಿ ಎಂದು ವಿನಂತಿಸಿಕೊಳ್ತಾ, ಕೊನೆಯದಾಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಈ ಸತ್ಯವನ್ನು ಉಳಿಸೋಣ, ಬೆಳೆಸೋಣ. ಎಷ್ಟು ದಿವಸ ಬದುಕ್ತೀವಿ ಎಂಬುದು ಮುಖ್ಯವಲ್ಲ, ಉಳಿದಷ್ಟು ದಿವಸ ಎಲ್ಲರೂ ಪ್ರೀತಿಯಿಂದ ಬದುಕೋಣ ಎಂದು ಹೇಳುತ್ತಾ, ಮತ್ತೊಮ್ಮೆ ಈ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ ಇಂಥ ವಿಚಾರಗಳನ್ನು ತಲುಪಲಿ ಅನ್ನುವ ಒಂದೇ ಒಂದು ಕಳಕಳಿಯ
ಮೂಲಕ ನಾನು ಪದೇ ಪದೇ ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.